ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾವು ದೊಡ್ಡಪತ್ರೆ ಸೊಪ್ಪಲ್ಲಿ ಚಟ್ನಿ ಮಾಡ್ತೀವಿ, ಹಸಾಳೆ ಮಾಡ್ತೀವಿ, ತಂಬುಳಿ ಮಾಡ್ತೀವಿ. ಇವತ್ತು ನಾನು ಸ್ವಲ್ಪ ವಿಭಿನ್ನವಾದಂತಹ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದೊಡ್ಡಪತ್ರೆ ಎಲೆಯನ್ನ ಅಜ್ವೈನ್ ಎಲೆ ಅಂತ ಕೂಡ ಕರೀತಾರೆ. ಈ ಎಲೆಗಳು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದೆ. ನೆಗಡಿ, ಗಂಟಲು ಕೆರೆತ, ಕೆಮ್ಮು ಇದ್ದಾಗ ದೊಡ್ಡಪತ್ರೆ ಎಲೆಯನ್ನ ಬೆಂಕಿಯ ಮೇಲೆ, ಅಂದರೆ ಡೈರೆಕ್ಟಾಗಿ ಕೆಂಡ ಇದ್ದರೆ ಕೆಂಡದ ಮೇಲೆ, ಇಲ್ಲ ಸ್ಟೌವಲ್ಲಿ ಸಣ್ಣ ಉರಿ ಮಾಡಿಕೊಂಡು ಬೆಂಕಿಯ ಮೇಲೆ ಬಾಡಿಸಿ ಅದರ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿದ್ರೆ ಶೀಘ್ರವಾಗಿ ಉಪಶಮನವಾಗುತ್ತೆ. ಮತ್ತು ಕೆಲವರಿಗೆ ಬಾಯಿ ವಾಸನೆ ಇರುತ್ತೆ. ಅವರು ಪಾಪ 2 ಸಲ ಬ್ರಷ್ ಮಾಡಿರ್ತಾರೆ, ಆದರೂ ಕೂಡ ಅವ್ರ ಬಾಯಿ ವಾಸನೆ ಹೋಗೋದಿಲ್ಲ. ಅಂಥವರು ಈ ಎಲೆಯನ್ನು ಬೆಳಗ್ಗೆ ಒಂದು ಸಂಜೆ ಒಂದು ನಿಯಮಿತವಾಗಿ ಜಗಿತಾ ಬಂದರೆ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತೆ. ಊಟದ ನಂತರ ಈ ಎಲೆಗಳನ್ನು ಅಗಿಯೋದ್ರಿಂದ ಅಜೀರ್ಣ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ನೋವಿನ ಸಮಸ್ಯೆಗಳು ದೂರವಾಗುತ್ತೆ. ಎಲೆಗಳನ್ನು ಜಜ್ಜಿ ಪೇಸ್ಟ್ ಮಾಡಿ ಹಣೆಗೆ ಹಚ್ಕೊಂಡ್ರೆ ಶೀಘ್ರವೇ ತಲೆನೋವು ಕಡಿಮೆಯಾಗುತ್ತೆ. ಮತ್ತೆ ಕೀಲು ನೋವಿನ ಜಾಗಕ್ಕೂ ಕೂಡ ಈ ಪೇಸ್ಟ್ ಅನ್ನ ಹಚ್ಚಬಹುದು. ಬಹಳ ಬೇಗನೆ ಕಡಿಮೆ ಆಗುತ್ತೆ. ಮನೆ ಮದ್ದಿಗೆ ಈ ದೊಡ್ಡಪತ್ರೆ ಬಹಳನೇ ಉಪಯೋಗಕಾರಿಯಾದಂತಹದ್ದು. ನೀವು ಬಳಸಿ ನೋಡಿ. ಈ ದೊಡ್ಡಪತ್ರೆಯನ್ನು ಬಳಸ್ಕೊಂಡು ನಾನು ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಅನ್ನ ಮಾಡ್ಕೊಳ್ಳಿ. 1/4 ಪಾವಿನಷ್ಟು ಅಕ್ಕಿ ಹಾಕಿ ಅನ್ನ ಮಾಡ್ಕೊಳ್ಳಿ. ದೊಡ್ಡಪತ್ರೆ ಎಲೆ 15ರಿಂದ 20, ಹಸಿಮೆಣಸಿನಕಾಯಿ 5ರಿಂದ 6, 1 ಕಪ್ಪಿನಷ್ಟು ತೆಂಗಿನ ತುರಿ, ನಿಂಬೆ ರಸ 2 ಚಮಚೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, 1/4 ಇಂಚಿನಷ್ಟು ಶುಂಠಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿಣ ಚಿಟಿಕೆಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚೆಯಷ್ಟು ತುಪ್ಪ. ಮೊದಲಿಗೆ ದೊಡ್ಡಪತ್ರೆ ಸೊಪ್ಪನ್ನ ಹುರ್ಕೊಳ್ಳೋದೇನು ಬೇಡ, ಹಸಿದೆ ತೊಗೊಂಡಿದ್ದೀನಿ ನಾನಿಲ್ಲಿ. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ 5-6 ಹೇಳಿದ್ನಲ್ಲ, ದೊಡ್ಡಪತ್ರೆ ಎಲೆಗಳು, ತೆಂಗಿನ ತುರಿ, ಶುಂಠಿ ಮತ್ತು ಸ್ವಲ್ಪ ಉಪ್ಪು. ಉಪ್ಪನ್ನು ನಾವು ಮಿಕ್ಸಿಗೆ ಹಾಕೋದು ಯಾಕೆ ಅಂದರೆ ಚೆನ್ನಾಗಿ ನುರಿಯುತ್ತೆ ಮತ್ತು ಬಣ್ಣ ಹಾಗೆ ಇರುತ್ತೆ. ಈಗ ಉಪ್ಪನ್ನ ನಾವು ಅನ್ನಕ್ಕೆ ಹಾಕೋದಕ್ಕೂ ಮಿಕ್ಸಿಗೆ ಗೊಜ್ಜಿಗೆ ಹಾಕ್ಕೊಂಡು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ, ತೆಗೆದಿಟ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು. ನೆಕ್ಸ್ಟ್ ಈಗೆಲ್ಲ ಹಬ್ಬಗಳು ಬರುತ್ತೆ, ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸಲ್ಲ ಅನ್ನೋ ಅಂಥವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೆ ಹಾಗೆ ಮಾಡ್ಕೋಬಹುದು. ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಿ ಕೂಡ ನಾವು ಮಾಡ್ಕೋಬಹುದು. ಈಗ ಬಾಣಲೆ ಇಟ್ಟು ಒಗ್ಗರಣೆ ಹಾಕ್ಕೊಳ್ಳಿ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ ಪುಡಿ, ಉಪ್ಪು, ತುಪ್ಪ, ಬೇಕಿರೋರು ತಿಂತೀವಿ ಅನ್ನೋರು ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅನ್ನೋರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಬಾಡಿಸಿ, ನಂತರ ಈ ರುಬ್ಬಿದ ಮಿಶ್ರಣವನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳಿ. ತುಂಬ ಗೊಜ್ಜು ಥರ ಮಾಡ್ಕೋಬೇಡಿ, ಸ್ವಲ್ಪ ಒಣಗ್ದಂಗೆನೇ ಇರಲಿ. ಅದರಲ್ಲೇ ನಾವು ನೀರು ಹಾಕಿ ರುಬ್ಕೊಂಡಿರೋದ್ರಿಂದ ಒಗ್ಗರಣೆನಲ್ಲೇ ಅದು ಸ್ವಲ್ಪ ನೀರು ಆವಿ ಆಗ್ತಿದ್ದಾಗೆ ಕಲಿಸ್ಲಿಕ್ಕೆ ಚೆನ್ನಾಗಾಗುತ್ತೆ, ಚಿತ್ರಾನ್ನ ಒಗ್ಗರಣೆ ಥರ. ಚಿಟಿಕೆ ಅರಿಶಿನ ಪುಡಿ ಹಾಕಿ ಸ್ಟವ್ ಆಫ್ ಮಾಡಿ ಅನ್ನಕ್ಕೆ ಮಾಡಿದಂತಹ ಒಗ್ಗರಣೆಯನ್ನು ಹಾಕಿ ಕಲಸಿ ಮೇಲೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ನಿಂಬೆ ರಸ ಹಾಕ್ಕೊಳ್ಳಿ. ಬೇಕು ಅಂತಂದರೆ ಈ ಆಲೂಗಡ್ಡೆಯನ್ನು ನಾವೀಗ ಗೊಜ್ಜೇನು ಮಾಡ್ಕೊಂಡಿರ್ತೀವಿ, ಒಗ್ಗರಣೆ ಗೊಜ್ಜು, ಅದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿ ಹಾಕ್ಕೊಂಡ್ರೆ ಆಲೂಗಡ್ಡೆ ರೈಸ್ ಥರ ಕೂಡ ಆಗುತ್ತೆ, ರುಚಿಯಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ದೊಡ್ಡ ಮೆಣಸಿನ್ಕಾಯಿ ಹಾಕ್ಕೋಬಹುದು. ಕೆಲವೊಂದು ತರಕಾರಿಗಳು ಆಪ್ಷನಲ್ಲು, ನಮ್ಮಿಷ್ಟ. ದೊಡ್ಡಪತ್ರೆ ಸೊಪ್ಪಿನ ಚಿತ್ರಾನ್ನ ಹೇಗೆ ಆಯಿತು ಅನ್ನೋದನ್ನು ಮನೆಯಲ್ಲಿ ಮಾಡಿ ನಮಗೆ AIR.BDVT@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.